ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಸಾಕಷ್ಟು ಅಕ್ರಮ ನಡೆದಿದೆ. ಈಗ ಒಪ್ಕೊಂಡಿದ್ದಾರಲ್ಲ, ಅವರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಪೇಪರ್ ಲೀಕ್ ಕುರಿತು ತಪ್ಪು ಒಪ್ಪಿಕೊಂಡಿರುವಂಥ ಅಭ್ಯರ್ಥಿಗಳು 29 ಮಂದಿ ಅಭ್ಯರ್ಥಿಗಳು ಅಕ್ರಮದಲ್ಲಿ ಭಾಗಿಯಾದ ಕುರಿತು ಇಡಿ ಶಂಕೆಯನ್ನ ವ್ಯಕ್ತಪಡಿಸಿದೆ. ತಪ್ಪೊಪ್ಪಿಕೊಂಡ ಅಭ್ಯರ್ಥಿಗಳಿಗೆ ಸಂಕಷ್ಟ ಕಾದಿದೆಯಾ? ಪೇಪರ್ ಲೀಕ್ ಕುರಿತು ತಪ್ಪು ಒಪ್ಪಿಕೊಂಡಿದ್ದಾರೆ ಅಭ್ಯರ್ಥಿಗಳು. 29 ಮಂದಿ ಅಭ್ಯರ್ಥಿಗಳು ಅಕ್ರಮದಲ್ಲಿ ಭಾಗಿ ಕುರಿತು ಇಡಿ ಶಂಕೆಯನ್ನ ವ್ಯಕ್ತಪಡಿಸಿದೆ. ಖಚಿತವಾದರೆ ಸಿಐಡಿಯಿಂದ ಕಾನೂನು ಸಂಕಷ್ಟ ಗ್ಯಾರಂಟಿ. ಸದ್ಯ ಸಿಐಡಿ ಅಧಿಕಾರಿಗಳಿಂದ ಅಭ್ಯರ್ಥಿಗಳ ವಿಚಾರಣೆ ನಡೆದಿರುವುದು. ಕಳೆದ ಒಂದು ವಾರದಿಂದ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಇದುವರೆಗೂ 300ಕ್ಕೂ ಅಧಿಕ ಅಭ್ಯರ್ಥಿಗಳ ವಿಚಾರಣೆಯನ್ನ ಮಾಡಲಾಗಿದೆ. ಒಟ್ಟು 329 ಅಭ್ಯರ್ಥಿಗಳ ವಿಚಾರಣೆಗೆ ನೋಟಿಸ್ ಅನ್ನು ನೀಡಲಾಗಿದೆ. ಇಂದು ಸರ್ಕಾರಿ ರಜೆ ಹಿನ್ನೆಲೆ ಗುರುವಾರದಿಂದ ಮತ್ತೆ ವಿಚಾರಣೆ ನಡೆಯುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಜಯ್ ಸಂಪರ್ಕದಲ್ಲಿದ್ದಾರೆ. ಅಜಯ್, 29 ಮಂದಿ ಅಭ್ಯರ್ಥಿಗಳು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಶಂಕೆಯನ್ನ ಇಡಿ ವ್ಯಕ್ತಪಡಿಸ್ತಾ ಇದೆ. ಇದು ನೆಕ್ಸ್ಟ್ ಏನಾಗಬಹುದು? ಜೊತೆಗೆ ಸಿಐಡಿ ಈಗಾಗಲೇ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದೆಯಂತೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ರಾಮ್, ಈಗಾಗಲೇ ಏನು KPSC ವಿಚಾರವಾಗಿ ಸಾಕಷ್ಟು ವಿಚಾರಗಳು ಕೂಡ ಹರಿದಾಡ್ತಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಯಾವಾಗ ಶಿವಶಂಕರಪ್ಪ ಅವರನ್ನು ಅವ್ರ ಮನೆ ಮೇಲೆ ಕೂಡ ರೈಡ್ ಆಯಿತೋ, ಆಗ ಇನ್ನುಳಿದಂತೆ ಅವರ ಕೆಳಗಡೆ ಇದ್ದಂಥ ಬಹುತೇಕವಾಗಿ ಎಲ್ಲರೂ ಕೂಡ ಅಬ್ಸ್ಕೆಂಡ್ ಆಗುವಂಥದ್ದು ಮತ್ತು ಮನೆ ರೈಡ್ ಆಗಿರುವಂಥದ್ದು ಇವೆಲ್ಲವೂ ಕೂಡ ಆಗಿರುವಂಥದ್ದು. ಈಗಾಗಲೇ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜ್ಞಾನೇಂದ್ರ ಅವರು ಕೂಡ ಈಗಾಗಲೇ ಇಡಿ ನೋಟಿಸ್ ಕೂಡ ಕೊಟ್ಟರು ಕೂಡ ಕ್ಯಾರೆ ಅಂತ ಇಲ್ಲ. ಇದರ ಜೊತೆಗೆ ಈಗಾಗಲೇ KPSC ಎಕ್ಸಾಮು ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ಇದ್ದಂತಹ ವಿದ್ಯಾರ್ಥಿಗಳಿಗೂ ಕೂಡ ಇವರೇ ಕೋಚಿಂಗ್ ಅನ್ನು ಕೊಟ್ಟು ಹಣವನ್ನು ಪಡೆದಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿಬಂದಿತ್ತು. ಆ ಒಂದು ಉದ್ದೇಶದಿಂದಾಗಿ ಈಗಾಗಲೇ 328ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಅಂದರೆ ಅಲ್ಲಿ ಎಕ್ಸಾಮ್ ಬರ್ದಂಥವ್ರು ಏನಿರ್ತಾರೆ ಅವ್ರಿಗೂ ಕೂಡ ಈಗಾಗಲೇ ವಿಚಾರಣೆ ಮಾಡೋದಕ್ಕೂ ಕೂಡ ಸಿಐಡಿ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇದೆ. ಅಂದರೆ ಪ್ರತಿದಿನ 20 ರಿಂದ 30 ಜನ ಅಭ್ಯರ್ಥಿಗಳಿಗೂ ಕೂಡ ಈಗಾಗಲೇ ಅವರನ್ನು ಕೂಡ ಕರೆಸಿ ವಿಚಾರಣೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಆಗ್ತಾ ಇರುವಂಥದ್ದು ಕೂಡ. ಯಾಕಂದರೆ ಈಗಾಗಲೇ ಇವತ್ತು ಬಹುತೇಕವಾಗಿ ಸರ್ಕಾರಿ ರಜೆ ಇರೋದ್ರಿಂದಾಗಿ ಮತ್ತೆ ನಾಳೆ ಅಷ್ಟೊತ್ತಿಗೂ ಕೂಡ ಒಂದು 30 ರಿಂದ 35 ಜನರಷ್ಟು ಕೂಡ ಕರೆಸಿ ವಿಚಾರಣೆ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಈಗಾಗಲೇ ಬಹುತೇಕವಾಗಿ ಒಂದು 100 ರಿಂದ 150 ಜನರ ವಿಚಾರಣೆ ಕೂಡ ಆಗಿದೆ ಅಂತಲೂ ಕೂಡ ಹೇಳಲಾಗ್ತಿರುವಂಥದ್ದು. ಇನ್ನು ಇಡಿ ರೈಡ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಕೆಲವೊಬ್ರು ಬ್ರೋಕರ್ಗಳಾಗಿರ್ಬೋದು, ಜೊತೆಗೆ ಅಲ್ಲಿದ್ದಂಥ ಕೆಲ ಆಫೀಸರ್ಸ್ ಮನೆ ಮೇಲೂ ಮತ್ತು ಕಚೇರಿ ಮೇಲೂ ಕೂಡ ರೈಡ್ ಆಗಿತ್ತು. ಅವರು ಕೂಡ ಕೊಟ್ಟಂಥ ಕೆಲವೊಂದು ಹೇಳಿಕೆಗಳ ಮೇಲೆ ಈಗಾಗಲೇ ವಿದ್ಯಾರ್ಥಿಗಳಾಗಿರ್ಬೋದು, ಜೊತೆಗೆ ಅಲ್ಲಿ ಎಕ್ಸಾಮ್ ಬರೆದು ಹೋದಂಥವ್ರಾಗಿರ್ಬೋದು, ಅವರೆಲ್ಲರೂ ಕೂಡ ಈ ಒಂದು ಅಕ್ರಮದಲ್ಲೂ ಕೂಡ ಇದ್ದಾರೆ ಅನ್ನೋ ಒಂದು ಅನುಮಾನದ ಮೇಲೂ ಕೂಡ ಈಗಾಗಲೇ ಈ ರೀತಿಯಾದಂಥ ಒಂದು ಪ್ರೊಸೀಜರ್ಗೂ ಕೂಡ ಈಗಾಗಲೇ ಸಿಐಡಿ ಕೂಡ ಮುಂದಾಗಿರುವಂಥದ್ದು. ನಿನ್ನೆ ಕೂಡ ಸಿಐಡಿ KPSC ಮೇಲೂ ಕೂಡ ಈಗಾಗಲೇ ರೈಡ್ ಕೂಡ ಮಾಡಿತ್ತು. ಅಲ್ಲೂ ಕೂಡ ಸಾಕಷ್ಟು ದಾಖಲೆಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದೆ. ಇದರ ಜೊತೆಗೆ ಅಲ್ಲಿರುವಂಥ ಲಿಸ್ಟ್ ಒಂದು ಕೂಡ ಈಗಾಗಲೇ ಸಿಐಡಿಗೂ ಕೂಡ ಸಿಕ್ಕಿರುವಂಥದ್ದು ವಿದ್ಯಾರ್ಥಿಗಳದ್ದು. ಸೊ ಹೀಗಾಗಿ ಆ ವಿದ್ಯಾರ್ಥಿಗಳು ಯಾರ್ಯಾರಿದ್ದಾರೆ, ಅವರ ಹಿನ್ನೆಲೆ ಏನು, ಮತ್ತು ಇವರು ಯಾರ ಕಡೆಯಿಂದ ಬಂದರು, ಇದೆಲ್ಲವೂ ಕೂಡ ಈಗ ಸಿಐಡಿ ಮುಂದೆ ಕೂಡ ಇರುವಂಥದ್ದು. ಸೊ ಹೀಗಾಗಿ ನಾಳೆಯಿಂದ ಈ ಒಂದು ವಿಚಾರಣೆ ಇನ್ನಷ್ಟು ಹೆಚ್ಚಾಗತ್ತೆ ಅಂತ ಹೇಳ್ಬೋದು. ಪ್ರತಿದಿನ 30 ರಿಂದ 40 ಜನರನ್ನು ಕೂಡ ಕರೆಸಿ ಸಿಐಡಿ ಕಚೇರಿಯಲ್ಲಿ ಅವರನ್ನು ಕೂಡ ವಿಚಾರಣೆ ಮಾಡ್ತಿದ್ದಾರೆ. ನಿಮ್ಮ ಹಿಂದೆ ಯಾರಿದ್ದಾರೆ ಮತ್ತು ಯಾರ್ಯಾರು ಸಹಾಯ ಮಾಡಿದ್ದಾರೆ, ನಿಮಗೆ ಹಣದ ಆಮಿಷ ಏನಾರು ಒಡ್ಡಿದಾರಾ, ನೀವು ಹಣ ಏನಾರು ಕೊಟ್ಟಿದ್ದೀರಾ, ಈಗ ಸಾಕಷ್ಟು ವಿಚಾರಗಳು ಕೂಡ ಇರುವಂಥದ್ದು. ಅದೆಲ್ಲವನ್ನು ಕೂಡ ಈಗಾಗಲೇ ಸಿಐಡಿ ಮಾಡ್ತಾ ಇದೆ. ಸೊ ಈಗ ಮುಂದಿನ ದಿನಗಳಲ್ಲಿ ತನಿಖೆಯ ನಂತರ ಇನ್ನಷ್ಟು ಇದರಲ್ಲಿ ಹುರುಳು ಇರೋದೊಂದು ಇನ್ನೂ ಕೂಡ ಬಯಲಾಗತ್ತೆ ಅಂತಾನೆ ಹೇಳ್ಬೋದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.